ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಲರ್ನಿಂಗ್ ಹಬ್ ಚಾನಲ್. ನಾನು ಇವತ್ತಿನ ದಿನ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ರಾಗಿ ಮಾಲ್ಟ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಹಾಗೆ ಅದರಿಂದ ಹೇಗೆ ಮಾಲ್ಟನ್ನು ತಯಾರಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ಒಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ರಾಗಿ ಮಾಲ್ಟ್ ಪೌಡರ್ನ ತಗೊಂಡಿದ್ದೀನಿ. ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ನೀವು 3 ತೊಗೋಬೋದು, 4 ತೊಗೋಬೋದು. ಹಾಗೆ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೊಳ್ಳಿ. ಹಾಗೆ 1 ಲೋಟದಷ್ಟು ನಾನು ನೀರನ್ನು ಇಲ್ಲಿ ಹಾಕ್ತಾಯಿದ್ದೀನಿ, ಈ ಲೋಟದಲ್ಲಿ. ಮತ್ತು ಇನ್ನೊಂದು ನನಗೆ ಕಡಿಮೆ ಆಯಿತು ಅನ್ನಿಸ್ತು, ಇನ್ನೊಂದು ಲೋಟ ಹಾಕಿದೆ. ಸೊ ನಿಮಗೆ ನೀರು ಎಷ್ಟು ಬೇಕು ಅನ್ನೋಂಥ ನೋಡಿಬಿಟ್ಟು ನಿಮ್ಮ ಅಳತೆಯಲ್ಲಿ ನೀವು ತೊಗೊಳ್ಳಿ. ಹಾಗೆ 2 ಸ್ಪೂನಷ್ಟು ನಾನು ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಸ್ಟಿರ್ ಮಾಡಬೇಕು. ಇದನ್ನು ಒಲೆ ಹಚ್ಚೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕು, ಯಾಕಂದರೆ ಇದು ಗಂಟಿಕ್ಬಾರ್ದು. ಗಂಟು ಕಟ್ಟಿದಾಗ ನಮಗೆ ಮಣ್ಣಿ ಅನ್ನೋದು, ಅಂದರೆ ಸ್ಮೂತಾಗಿರುವಂತಹ ಒಂದು ಫುಡ್ ಬರೋದಿಲ್ಲ. ಸೊ ಆ ರೀಸನಿಗೋಸ್ಕರ ನಾವು ಫಸ್ಟು ಒಲೆ ಹಚ್ಚೋಕ್ಕಿಂತ ಮುಂಚೆನೇ ನಾವು ಸ್ಟಿರ್ ಮಾಡ್ಕೋಬೇಕು. ನಂತರ ಒಲೆ ಹಚ್ಚಿದ್ರ ಮೇಲೆ ನೋಡಿ, ಒಲೆ ಹಚ್ಚಿ ಆದ್ರ ಮೇಲೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು. ಸ್ಟಿರ್ ಮಾಡಾದ್ರ ಮೇಲೆ ಅಂದರೆ ಒಲೆ ಹಚ್ಚಿದ್ರ ಮೇಲೆ ಯಾವುದೇ ಕಾರಣಕ್ಕೂ ಸ್ಪೂನನ್ನು ಬಿಡಲಿಕ್ಕಿಲ್ಲ, ಯಾಕಂದರೆ ಅದು ಗಂಟು ಕಟ್ಟುತ್ತೆ ನಾವು ಬಿಟ್ಟಾಗ. ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು. ನೀಟಾಗಿ ಮಿಕ್ಸ್ ಕೂಡ ಆಗಬೇಕದು. ನೋಡಿ, ಹೀಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನಿಮಗೆ ಈ ಥರ ಒಂದು, ಅಂದರೆ ಈಗ ನೋಡಿ, ಈಗ ಒಂಥರ ಅದರದ್ದು ಥಿಕ್ನೆಸ್ ಚೇಂಜ್ ಆಗ್ತಾ ಇದೆ. ನೋಡಿ, ಈ ಥರ ನೋಡಿ, ದಪ್ಪ ಬರ್ತಾ ಇದೆ. ಸ್ವಲ್ಪ ದಪ್ಪ ಬರಬೇಕು. ಹಾಗೆ ಅದು ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಬೇಕು. ಒಂದು ಸಲ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಗಂಟು ಕಟ್ಟೋದಿಲ್ಲ. ಬಾಯ್ಲ್ ಆಗೋ ತನಕ ನೀವು ಸ್ಟಿರ್ ಮಾಡಲೇಬೇಕು. ನೋಡಿ, ಅದರ ಥಿಕ್ನೆಸ್ ಚೇಂಜ್ ಆಯಿತು. ಇನ್ನು ಸ್ವಲ್ಪ ಒಂದು ಸೆಕೆಂಡ್ ಆದ್ರ ಮೇಲೆ ಬೇಕಾದರೆ ನೀವು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋರು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೋದು. ಮತ್ತು ಮಗುಗೆ ಬೇಕಾದರೆ ಸ್ವಲ್ಪ ಗಟ್ಟಿ ಥಿಕ್ನೆಸ್ನಲ್ಲಿ ನೀವು ಮಾಡ್ಬೋದು. ನಾನು ಆ್ಯಕ್ಚುಲಿ ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ ಇದನ್ನು, ಯಾಕಂದರೆ ನಾನು ಸ್ವಲ್ಪ ಮಜ್ಜಿಗೆ ಇಲ್ಲ ಹಾಲಿನೊಟ್ಟಿಗೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ತಗೋತೀನಿ. ನೋಡಿ, ಈ ಥಿಕ್ನೆಸ್ಸಲ್ಲಿ ಇರಬೇಕು. ನೋಡಿ, ಮಗುಗೆ 6 ತಿಂಗಳಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಒಂದು ಸ್ವಲ್ಪ ತೆಳು ಪ್ಯೂರಿ ಥರನೇ ನೀವು ಮಾಡಿ ಕೊಡಬೇಕಾಗತ್ತೆ. ನೋಡಿ, ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ಥಿಕ್ನೆಸ್ಸಲ್ಲಿ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ನೀವು ಕೊಡಬೇಕು. ಸೊ ಆಮೇಲೆ ನೀವು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಸ್ವಲ್ಪ ಗಟ್ಟಿ ಕೊಡಬೇಕಾಗತ್ತೆ, ಸಾಲಿಡ್ ಫುಡ್ ಕೊಡಬೇಕಾಗತ್ತಲ್ಲ. ಸೊ ಗಟ್ಟಿ ಇರಬೇಕು. ಸೊ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ತೊಗೊಳ್ಲಿಕ್ಕೆ ಅವರಿಗೆ, ಅಂದರೆ ಚಮಚದಲ್ಲಿ ಕಟ್ ಮಾಡಿಕೊಂಡು ತಿನ್ನೋ ಹಾಗೆ ಆ ಥರ ಥಿಕ್ನೆಸ್ಸಲ್ಲಿ ನೀವು ಅದನ್ನು ಮಣ್ಣಿನ ಮಾಡಬೇಕಾಗತ್ತೆ. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಆವಾಗ ಗಟ್ಟಿ ಥಿಕ್ನೆಸ್ ಬರುತ್ತೆ. ಇನ್ನೊಂದು, ನೀವು ಹಾಲು ಜೊತೆ ಬೇಕಾದರೂ ಇದನ್ನು ಸ್ಟಿರ್ ಮಾಡ್ಕೊಳ್ಬೋದು. ಸ್ಟಿರ್ ಮಾಡಿ ಬಾಯ್ಲ್ ಮಾಡ್ಕೋಬೋದು ಹಾಲು ಜೊತೆ. ನೀರು ನಾನಿಲ್ಲಿ ಜಾಸ್ತಿ ಹಾಕಿದ್ದೀನಿ. ಸೊ ಹಾಲನ್ನು ನೀವು ನೀರು ಬದಲಿಗೆ ಹಾಲನ್ನು ಹಾಕ್ಕೊಂಡು ಸ್ಟಿರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. 1 ಕಾಳು ಉಪ್ಪು ಹಾಕ್ಕೊಳ್ಳಿ ನೀವು. ಅಂದರೆ ನಾನಿಲ್ಲಿ ಉಪ್ಪು ಸ್ಕಿಪ್ ಆಯಿತು ನನಗೆ ವಿಡಿಯೋ ಮಾಡುವಾಗ. ಸೊ 1 ಕಾಳು ಉಪ್ಪು ಹಾಕ್ಕೊಳ್ಳಿ. ಮತ್ತು ನಂತರ ನೀವು ಮಕ್ಕಳಿಗೆ ಬೂಸ್ಟು ಅದು ಇದು ಕೊಡೋದಕ್ಕಿಂತ ಇದನ್ನು ಮಾಲ್ಟ್ ಥರ ಮಾಡಿ, ಇಲ್ಲ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಿ ನೀವು ಕೊಡೋದ್ರಿಂದ ಅವರ ಆರೋಗ್ಯನೂ ಚೆನ್ನಾಗೇ ಇರುತ್ತೆ, ಸ್ಟ್ಯಾಮಿನಾ ಕೂಡ ಬರುತ್ತೆ. ನೆಕ್ಸ್ಟು ನಿಮ್ಗಾದ್ರೂ ಅಷ್ಟೇ, ಅದು ಇದು ಕುಡಿಯೋದ್ರಿಂದ, ಚಹಾ, ಟೀ, ಕಾಫಿ ಅದು ಇದು ಕುಡಿಯೋದ್ರಿಂದ ಇದು ತುಂಬಾ ಪ್ರೋಟೀನ್ ಇರುವಂತಹ ಆಹಾರ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಆ ವಿಡಿಯೋನೂ ಕೂಡ ನಿಮಗೆ ರಾಗಿ ಮಾಲ್ಟ್ ಪೌಡರ್ ಮಾಡ್ಕೊಂಡಿರೋ ವಿಡಿಯೋನೂ ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಏನೇನು ಯೂಸ್ ಇದೆ ಅನ್ನೋದನ್ನು ನೋಡಿ, ಹೊಸದಾಗಿ ನೋಡೋರು. ಹಾಗೆ ಈ ರಾಗಿ ಮಾಲ್ಟ್ ಪೌಡರ್ನ ಡೈಲಿ ಮಾಡ್ಕೊಂಡು ಕುಡೀರಿ, ಯಾವ ಪ್ರೋಟೀನ್ ಪೌಡರು ಬೇಡ. ನೋಡಿ, ನಾನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತಣಿಲಿಕ್ಕೆ ಬಿಟ್ಟಾಗ ಇದು ಬೌಲ್ನಲ್ಲಿ ಹಾಕಿ ಸ್ವಲ್ಪ ತಣಿಲಿಕ್ಕೆ ಬಿಡಿ. ನೋಡಿ, ಈ ಥರ ಗಟ್ಟಿಯಾಗಿ ಆಗುತ್ತೆ. ಇದಕ್ಕೆ ಆದಷ್ಟು ಬಿಸಿಯಾಗಿ ಮಾಡಿ ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ಇದೇನು ಹೆಚ್ಚೊತ್ತು ತೊಗೊಳ್ಳಲ್ಲ. 5ರಿಂದ 10 ನಿಮಿಷದ ಕೆಲಸ ಅಷ್ಟೇ, ಅಷ್ಟು ತೊಗೊಳ್ಳೋದಿಲ್ಲ. ಸೊ ಬಿಸಿ ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿ ಮಗುಗೆ. ಹಾಗೆ ನೀವು ಕೂಡ ಬಿಸಿ ತೊಗೊಳ್ಳಿ. ಇದು ಬೇಸಿಗೆ ಕಾಲ, ಸೊ ದೇಹಕ್ಕೆ ತಂಪನ್ನು ಸಿಗುತ್ತೆ. ರಾಗಿ ಮತ್ತು ತುಂಬ ತಂಪಾದ ವಸ್ತುಗಳನ್ನು ನಾನು ಇದು ಹಾಕಿದ್ದೀನಿ. ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡದೇ ಇರೋರು ನೋಡಿ ಇದನ್ನು. ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀನಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ. ವಾಟ್ಸಪ್ ಮಾಡಿದ್ರೂ ಆಗುತ್ತೆ, ಇಲ್ಲ ಕಾಲ್ ಮಾಡಿದರೂ ಆಗುತ್ತೆ.
ಆರೋಗ್ಯಕರ ಆಹಾರವನ್ನು ತಿಂದು ಆರೋಗ್ಯವಾಗಿರಿ. ಆರೋಗ್ಯವೇ ಭಾಗ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.